ಓಕೆ. ಇದರಲ್ಲಿ ನಾವು ಜಸ್ಟ್ ಟೆಸ್ಟಿಂಗ್ ಪರ್ಪಸ್ ಸಲುವಾಗಿ ಜನವರಿಯಿಂದ ನಾನು ಟೆಸ್ಟ್ ಮಾಡ್ತಾ ಇದ್ದೀನಿ. ಲೈಕ್ ಜನವರಿ ಎಕ್ಸ್ಪೈರಿ ಲಾಸ್ಟ್ ಥರ್ಸ್ಡೇ ಇರುತ್ತೆ ಗುರುವಾರ. ಸೊ ಜನವರಿ 24 ಇಲ್ಲಿ ಜನವರಿ ಫಸ್ಟ್ ನಾವು ಫಸ್ಟ್ ಆರ್ ಸೆಕೆಂಡ್ನ ಪೊಸಿಷನ್ ಓಪನ್ ಮಾಡಿದ್ರೆ ಇದು ಜನವರಿ ಅಂದ್ಕೊಳ್ಳಿ. ಜನವರಿ ತಿಂಗಳು ಕೊನೆ ಎಕ್ಸ್ಪೈರಿ ಅಂದರೆ 25th ಇರುತ್ತೆ ಲಾಸ್ಟ್ ಥರ್ಸ್ಡೇ. ಸೊ 25th ಇದೆ. ಸೊ 25th ಎಕ್ಸ್ಪೈರಿ. ಓಕೆ. ಏನು ಮಾಡ್ಬೇಕು ನಾವು ಅಂದರೆ ಜಸ್ಟ್ 10 ಇರೋದು 10 ಡಲ್ಟಾ ಅಂದರೆ ಡಲ್ಟಾ ಇನ್ ದ ಸೆನ್ಸ್ ಶಾರ್ಟ್ ಕಟ್ಟಲ್ಲಿ ಹೇಳ್ಬೇಕಂದ್ರೆ 10% ಆಫ್ ದ ಚಾನ್ಸಸ್ ಟು ಪ್ರೈಸ್ ರೀಚ್ ದೇರ್ ಅಂದಂಗೆ. ಇವಾಗ ಇನ್ಶೂರೆನ್ಸ್ ಮಾಡಿಸ್ದಾಗ ಹೆಂಗೆ ನಮಗೆ ಲೈಕ್ ಪ್ರೀಮಿಯಮ್ ಟರ್ಮ್ ಇನ್ಶೂರೆನ್ಸ್ ತೊಗೊಂಡು ಒಂದು 20,000 ಟರ್ಮ್ ಇನ್ಶೂರೆನ್ಸ್ ಕೊಡಿಸಿ 1 ಕೋಟಿ ಕೊಡ್ತಾರೆ ಆ ಥರ. ಅಲ್ಲೂ ಚಾನ್ಸ್ ಇರುತ್ತೆ ಅಂದಂಗೆ ಎಷ್ಟು ಜನ ಸಾಯ್ತಾರೆ ಅಥವಾ ಎಷ್ಟು ಜನ ಇದಿರ್ತಾರೆ. ಅದೇ ಥರ ಇದರಲ್ಲೂ ಡಲ್ಟಾ ಇದೇನು ಟ್ರಯಾಂಗಲ್ ಕಾಣಿಸ್ತಿದೆ ಡಲ್ಟಾ ಅಂದರೆ ಅಷ್ಟು ಪರ್ಸೆಂಟ್ ಚಾನ್ಸ್ ಇದೆ ಪ್ರೈಸ್ ಅಲ್ಲಿಗೆ ಹೋಗೋಕ್ಕೆ ಅಂತ. ಸೊ ಇಲ್ಲಿ ನಾನು 10 ಡಲ್ಟಾನ ಸೆಲ್ ಮಾಡ್ತಾ ಇದ್ದೇನೆ. ಓಕೆ. 10 ಡಲ್ಟಾ ನೋಡಿ, 10 ಡಲ್ಟಾ ಇದೆ, ಪ್ರೈಸು ₹37 ಇದೆ. ಓಕೆ. ಐ ಆಮ್ ಸೆಲ್ಲಿಂಗ್ ದಿಸ್. ಅದೇ ಥರ ಪುಟ್ ಕಡೆನು ಅಂದರೆ ಅಪೋಸಿಟ್ ಸೈಡು 10 ಡಲ್ಟಾ ಇರೋದು, 10 ಡಲ್ಟಾ ಇಲ್ಲಿದೆ ಹತ್ತತ್ರ, ಇದನ್ನು ಸೆಲ್ ಮಾಡ್ತೀನಿ. ಓಕೆ. ಸೆಲ್ ಆ್ಯಡ್ ಪೊಸಿಷನ್. ಇದು ಸ್ಟಿಮ್ಯುಲೇಟರ್ ಅಂದರೆ ಹಳೇದು ಹೋಗಿ ಹಿಂದ್ಗಡೆಯಿಂದ ಇದು ತೋರಿಸುತ್ತೆ. ಇಲ್ಲಿ ನಮ್ಗೆ ರಿಸ್ಕ್ ತೋರಿಸ್ತಾ ಇದೆ ಅನ್ಲಿಮಿಟೆಡ್ ಅಂತ, ಪ್ರಾಫಿಟ್ ತೋರಿಸ್ತಾ ಇದೆ ₹4,000 ಆಗ್ಬೋದು ಅಂತ. ಇದನ್ನು ನಾವು ಎರಡು ಸೆಲ್ ಮಾಡೋಕ್ಕೆ ಹತ್ರ 70-80 ಬೇಕು. ಬಟ್ ಸ್ವಲ್ಪ ಹೆಡ್ಜ್ ಮಾಡಿದ್ರೆ 50-60 ಮಾಡ್ಬೋದು. ಅಂದರೆ 160 1.6 1.7 ಬೇಕಾಗುತ್ತೆ ನೆಕೆಡ್ ಮಾಡಿದ್ರೆ. ಬಟ್ ಹೆಡ್ಜ್ ಮಾಡಿದ್ರೆ 70-60 ಮಾಡ್ಬೋದು. ಸೊ ನೆಕೆಡ್ ಆಗೇ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಮ್ಯಾಕ್ಸಿಮಮ್ ಪ್ರಾಫಿಟ್ 4,000 ಇದೆ. ಸೊ ಇಲ್ಲಿ ಇದಕ್ಕಿಂತ ಮೇಲ್ಗಡೆ ಅಂದರೆ 20,613 ಮತ್ತು 22,800 ಇದ್ರ ಮೇಲ್ಗಡೆ ಹೋದರೆ ಅಥವಾ ಇದ್ರ ಕೆಳಗಡೆ ಬಂದರೆ ನಮಗೆ ರಿಸ್ಕ್ ಇದೆ ಅಂದಪ್ಲೆ. ಸೊ ಇದು ಗ್ರೀನ್ ಇದೆಲ್ಲ ಇಲ್ಲಿ ತನಕ ಓಕೆ, ಈ ಕಡೆ ಇಲ್ಲಿ ತನಕ ಓಕೆ. ಸೊ ನಾವು ಇಲ್ಲಿ ಪ್ಲೇ ಮಾಡೋಣ. ಒನ್ ಡೇ ಮುಂದಕ್ಕೆ ಹೋಗುತ್ತೆ. ಸೊ ವಿಲ್ ಸಿ ಹೌ ಇಟ್ ಗೋಸ್. ಓಕೆ. ಇಲ್ಲಿ ನೋಡಿ 1ನೇ ದಿವಸ, 2ನೇ ದಿವಸ, 5ನೇ ತಾರೀಕು, 6ನೇ ತಾರೀಕು, 8ನೇ ತಾರೀಕು, 10ನೇ ತಾರೀಕು. ಇಲ್ಲಿ ನೋಡಿ ಡೇಟ್ ಚೇಂಜ್ ಆಗ್ತಾ ಇದೆ, ಇಲ್ಲಿ ಅಮೌಂಟ್ ಚೇಂಜ್ ಆಗ್ತಾ ಇದೆ. ಅಂದರೆ ಇಲ್ಲೂ ನೋಡ್ಬೋದು ನೀವು. ಇದು ಜಸ್ಟ್ ಓನ್ಲಿ ಈ ರೇಂಜಲ್ಲೇ ಇದೆ. ಈ ಸ್ವಲ್ಪ ಹತ್ತಿರ ಬಂತು ನೋಡಿ ಒಂದು ಸರ್ತಿ. ಬಟ್ ಅಗೇನ್ ಇಟ್ಸ್ ಇನ್ ಅ ಸೇಮ್ ರೇಂಜ್. ಇಲ್ಲಿ ₹4,000 ಪ್ರಾಫಿಟ್ ನಮಗೆ ಆನ್ ಇನ್ವೆಸ್ಟ್ಮೆಂಟ್ ಆಫ್ ಮೇ ಬಿ 70,000 ಅಂದ್ಕೊಳ್ಳಿ. 70,000ಗೆ 4,000. ಅದು ಇನ್ 1 ಮಂತ್. ಇದೇ ಥರ ನಾನು ಫೆಬ್ರವರಿಗೂ ಚೆಕ್ ಮಾಡ್ತೀನಿ. ನೋಡಿ ಇವಾಗ ಫೆಬ್ರವರಿ ಫಸ್ಟ್, ಇಲ್ಲಿ ಫೆಬ್ರವರಿ ಫಸ್ಟಿಂದ ಹಿಡ್ಕೊಂಡು ಫೆಬ್ರವರಿ 23 ಎಕ್ಸ್ಪೈರಿ 29 ಥರ್ಸ್ಡೇ ಅಂದರೆ 29ಕ್ಕೆ ಬರುತ್ತೆ. ಇಲ್ಲಿ ನಾನು ಪೊಸಿಷನ್ ಇದನ್ನು ಡಿಲೀಟ್ ಮಾಡ್ತೀನಿ. ಇದರಲ್ಲಿ ಡಿಲೀಟ್ ಮಾಡಿ ನೆಕ್ಸ್ಟ್ ಇವಾಗ ಆಪ್ಷನ್ ಚೈನಲ್ಲಿ ಹೋದರೆ 10 ಡಲ್ಟಾ ಇರೋದನ್ನ ಸೆಲ್ ಮಾಡಬೇಕಷ್ಟೇ. ಇದು ಪ್ರೆಸೆಂಟ್ ಪ್ರೈಸ್ ತೋರಿಸುತ್ತೆ ನಮಗೆ ಬ್ಲೂ. ಈಗ ಇಲ್ಲಿಂದ 10 ಡಲ್ಟಾ ಅಂದರೆ ಇಲ್ಲಿದೆ ಹತ್ರ. ಇದನ್ನು ಸೆಲ್ ಮಾಡ್ತೀನಿ. ₹26 ಇದೆ. ಈ ಕಡೆ ಹತ್ರ 10 ಇರೋದು ₹17, ₹28 ಇದೆ. ಸೊ ಇದನ್ನು ಸೆಲ್ ಮಾಡ್ತೀನಿ ಎರಡು. ಸೊ ಈ ಫೆಬ್ರವರಿ ನೋಡಿ ಆಲ್ಮೋಸ್ಟ್ 26, 28 ಅಂದರೆ ₹2,000 ನಮಗೆ ಪ್ರಾಫಿಟ್ ಇರುತ್ತೆ. ಇನ್ ಕೇಸ್ ನಾವು ಈ ರೇಂಜಲ್ಲಿ ಈ ಕಡೆನೂ ಹೋಗಿಲ್ಲ, ಈ ಕಡೆನೂ ಹೋಗಿಲ್ಲ ಅಂದರೆ ಪ್ಲೇ ಮಾಡ್ತೀನಿ. ಅದು ಆಟೋಮೆಟಿಕ್ ಆಗಿ ರಿವಿಷನ್ ತೋರಿಸುತ್ತೆ ನಮಗೆ. ಸರಿನಾ? ನೋಡಿ. ಅಥವಾ ನೀವು ಮ್ಯಾನ್ಯುವಲಿನೂ ಹೋಗ್ಬೋದು. ಜನವರಿ 25 16 ಅಂತ ತೋರಿಸ್ತಾ ಇದೆ. ಡಾಟಾ ತೊಗೊಳಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಸಮ್ಟೈಮ್ಸ್. ಕ್ಯಾಚ್ ಮಾಡಿ. ಇದು ಪ್ರೀವಿಯಸ್ ಪ್ಲೇಯಿಂಗ್ ಸ್ಟಿಮ್ಯುಲೇಷನ್ ಕ್ಲೋಸ್ಡ್ ಅಂತ ಬರ್ತಾ ಇದೆ. ಓಕೆ. ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡಬೇಕಾ? ಓಕೆ. ನ್ಯೂ ಸ್ಟಿಮ್ಯುಲೇಷನ್ ಅಥವಾ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತೀನಿ. ಫೆಬ್ರವರಿ ಇಲ್ಲಿ ಡಿಸೆಂಬರ್ ಇಲ್ಲಿದೆಲ್ಲ, ಇಲ್ಲಿ ಗೋ ಟು ದ ಫೆಬ್ರವರಿ ಅಥವಾ ಫೆಬ್ರವರಿ ಅಂತ ತೋರಿಸಿ ನಿಮಗೆ ಡೈರೆಕ್ಟ್ ಜೂನ್ದು ತೋರಿಸ್ತೀನಿ. ಜೂನಲ್ಲಿ ಎಲೆಕ್ಷನ್ ಇತ್ತು, ಅಷ್ಟು ವಾಲಟಾಲಿಟಿ ಇರುತ್ತೆ, ಕೆಳಗಡೆ ಹೋಗುತ್ತೆ ಮೇಲ್ಗಡೆ ಹೋಗುತ್ತೆ ಅಂತ ಇರುತ್ತಲ್ಲ. ಅದರಲ್ಲಿ ಕೂಡ ಹೆಂಗೆ ಮ್ಯಾನೇಜ್ ಆಗುತ್ತೆ ಅಥವಾ ಮ್ಯಾನೇಜ್ ಆಗಲ್ಲ ಅನ್ನೋದು ನಾನು ನಿಮಗೆ ಈ ನೆಕ್ಸ್ಟ್ ಸ್ಟಿಮ್ಯುಲೇಷನಲ್ಲಿ ತೋರಿಸ್ತೀನಿ. ಇದು 29ನೇ ತಾರೀಕು ಎಕ್ಸ್ಪೈರಿ. ನಾವು ಫೆಬ್ರವರಿದು ಎಂಡ್, ಅಕ್ಟೋಬರ್ ಇದೆ, ಅಕ್ಟೋಬರ್ 25, ಫೆಬ್ರವರಿದು ಎಂಡಿಗೆ ಚೂಸ್ ಮಾಡ್ತೀನಿ. ಫೆಬ್ರವರಿ 29 ಎಕ್ಸ್ಪೈರಿ. ಇಲ್ಲಿ ಹೋದರೆ ನಿಮಗೆ ಅಗೇನ್ 10 ಡಲ್ಟಾ ಇರೋದನ್ನ ತೊಗೋಬೇಕು. 10 ಡಲ್ಟಾ ಇದು ಟ್ರಯಾಂಗಲ್ ಇದೆಯಲ್ಲ, ಇದು ಡಲ್ಟಾ. ಸೊ ಹತ್ರ ನೀವು 10 ಅಂದರೆ ಇಲ್ಲಿಗೆ ಬಂದಿದೆ. ಇಲ್ಲೂ ಜಾಸ್ತಿ ಜನ ಸೆಲ್ ಮಾಡಿದ್ದಾರೆ ಅಂತ ಓಕೆ. ನಾವು ಇಲ್ಲಿ ಹೋದ್ರೂ ಏನು ಅಡ್ಡಿ ಇಲ್ಲ. ಅಥವಾ ಈ ಜಾಸ್ತಿ ಜನ ಸೆಲ್ ಮಾಡಿದ್ದಾರೆ ಅಂದರೆ ಇಲ್ಲೂ ಸೆಲ್ ಮಾಡ್ಬೋದು. ಬಟ್ ಐ ಗೋ 10. ₹43 ಇಲ್ಲಿ ಸಿಗ್ತಾ ಇದೆ ನಮಗೆ. ಇದರಲ್ಲಿ ಹತ್ರ ₹55 ಸೆಲ್ ಎರಡು. ಓಕೆ. ಇದರಲ್ಲಿ ನೋಡಿ ಇವಾಗ 23,500 ಅಂದರೆ 10% ಚಾನ್ಸಸ್ ಇದೆ ಈ ಪ್ರೈಸ್ ಹೋಗೋಕ್ಕೆ ಅಂತ ಇರುತ್ತೆ. ಅಂದರೆ ಇನ್ನು ಮಂತಲ್ಲಿ ಫೆಬ್ರವರಿ ಫಸ್ಟ್ ಸ್ಟಾರ್ಟ್ ಆಗುತ್ತೆ. ನಾನು ಇದರಿಂದ 1 ಡೇ ಮಾಡ್ತೀನಿ. ಸೊ 1 ಡೇನಲ್ಲಿ ಏನು ಪ್ರೈಸ್ ಇದೆ ಅದು ಇದರಲ್ಲಿ ತೋರಿಸುತ್ತೆ.
ಸೊ ನೆಕ್ಸ್ಟ್ ಡೇ ನೀವೇನಾದರೂ ಹೊಡೆದ್ರೆ ₹2000 ಮೊದಲನೇ ದಿನನೇ ನಮಗೆ ಪ್ರಾಫಿಟ್ ಆಗಿದೆ. ಅಂದರೆ ಫಸ್ಟ್ ಫೆಬ್ರವರಿಯಿಂದ ಸೆಕೆಂಡ್ ಫೆಬ್ರವರಿಗೆ ಜಸ್ಟ್ ₹2000 ಇನ್ ಒನ್ ಡೇ. ಸ್ಟಿಲ್ ನೋಡೋಣ ಎಲ್ಲಿ ಎಂಡ್ ತನಕ ಹೆಂಗೆ ಹೋಗುತ್ತೆ ಅಂತ. ಇನ್ ಕೇಸ್ ನಾವೇನು ಮಾಡಿಲ್ಲ ಅಂದ್ರೂ ಫಿಫ್ತ್ 5ನೇ ತಾರೀಕು 1600, 1900, 6 ಡೇಟ್ ಇಲ್ಲಿ ಇದು ಚೇಂಜ್ ಆಗುತ್ತೆ ಈ ಕಡೆ ಆ ಕಡೆ. ಇದ್ರ ಹೊರಗಡೆ ಹೋದ್ರೆ ನಾವು ಲಾಸಲ್ಲಿ ಇರ್ತೀವಿ. ಅಂದರೆ ಈ ಗ್ರೀನ್ ರೇಂಜ್ ಇದೆಲ್ಲ, ಈ ರೇಂಜ್ ಹೊರಗಡೆ ಹೋದರೆ ನಾವು ಲಾಸಲ್ಲಿ ಇರ್ತೀವಿ. 12ನೇ ತಾರೀಕು 3000 ಹತ್ರ ಹತ್ರ, 13 3000, 14 3300, 16 19, ಇನ್ನು 10 ದಿವಸ ಇದೆ 20. ಈ ಥರ ನೋಡ್ಬೋದು, ಅಥವಾ ಇಲ್ಲಿ ನೀವು ಪಿ ಎಂಡ್ ಅಲ್ಲೆಲ್ಲೂ ನೋಡ್ಬೋದು. ಇಲ್ಲಿ ಅಂದರೆ ₹40 ತೊಗೊಂಡಿರೋದು ₹3 ಆಗಿದೆ, 55 ತೊಗೊಂಡಿರೋದು ₹1 ಆಗಿದೆ ಆಲ್ಮೋಸ್ಟ್. ಅಂದರೆ ಎಂಡ್ 26ನೇ ತಾರೀಕು ನೋಡಿ, 26, 43 ತೊಗೊಂಡಿರೋದು ₹2 ಆಯಿತು, ₹1 ಆಯಿತು ಅನ್ನಂಗೆ, 0.7 ಪೈಸೆ ಆ ಥರ. ಓಕೆ, ಇದು ಫೆಬ್ರವರಿದು ರೈಟ್. ನಾನು ನಿಮಗೆ ಇನ್ನೊಂದು ತೋರಿಸ್ಬೇಕು ಅಂದರೆ ನ್ಯೂ ಸ್ಟಿಮ್ಯುಲೇಷನ್ ಆಯ್ತಲ್ಲ, ಇದು ಮುಗೀತು. ಇದ್ರದ್ದು ₹4000 ನಮಗೆ ಸಿಕ್ತು. ಇವಾಗ ಜೂನಲ್ಲಿ ತುಂಬ ವೊಲಟಾಲಿಟಿ ಇತ್ತು, ಅಂದರೆ ಎಲೆಕ್ಷನ್ ಇತ್ತು ತುಂಬ. ಅಂದರೆ ಒಂದು ಒಂದೊಂದು ಸಾವಿರ ಅಂದ್ರೆ ಎರಡು 2 to 3% ಮಾರ್ಕೆಟ್ ಮೂವ್ ಆಗಿದೆ. ಅಂದರೆ ಆಲ್ಮೋಸ್ಟ್ 750 ಪಾಯಿಂಟ್ಸ್ ಹತ್ರ ನಿಫ್ಟಿ. ಅದು ಸೆಲ್ಲಿಂಗಲ್ಲಿ ತುಂಬ ಕಷ್ಟ ಆ ಟೈಮಲ್ಲಿ. ಸೊ ವಿಲ್ ಚೆಕ್ ಡೈರೆಕ್ಟ್ಲಿ ವಿತ್ ಮಾರ್ಚ್ ಚೆಕ್ ಮಾಡೋಣ ಸರಿನಾ? ಓಕೆ ಚಲೋ. ನಿಫ್ಟಿ ಮಾರ್ಚ್ ನಮಗೆ ಡಿಸೆಂಬರ್ ಇದೆ, ಏಪ್ರಿಲ್, ಮಾರ್ಚ್ ಫಸ್ಟು, ಮಾರ್ಚ್ ಎಂಡ್. ಏನು ಅಡ್ಜಸ್ಟ್ಮೆಂಟ್ ಮಾಡದೇ ಇದ್ರೂ ಬರ್ತಾ ಇದೆ ಇದರಲ್ಲಿ. ಸೊ ಮಾರ್ಚ್ 29ನೇ ತಾರೀಕು ಲಾಸ್ಟ್ ಥರ್ಸ್ಡೇ, ಅಂದರೆ 28ನೇ ತಾರೀಕು ಎಕ್ಸ್ಪೈರಿ. ಇದನ್ನು ಮಾರ್ಚಲ್ಲಿ ತೊಗೊಳ್ಳೋಣ ನಾನು. ಆಗಸ್ಟು, ಮಾರ್ಚ್ 28ನೇ ತಾರೀಕು ಎಕ್ಸ್ಪೈರಿ. ಓಕೆನಾ? ಅಲ್ಲಿ ನಾವು ಮಾರ್ನಿಂಗ್ ಇದು ತೊಗೊಂಡ್ರೆ ಹತ್ರ ಹತ್ರ ನೋಡಿ 10 ಡಲ್ಟಾ ಇರೋದು. ಡಲ್ಟಾ 18, 29 ಇದೆ, 10 ಇಲ್ಲಿ ತೊಗೋತೀನಿ. ಇಲ್ಲಿ ನೋಡಿ, ಇಲ್ಲಿ ಜಾಸ್ತಿ ರೈಟ್ ಆಗಿದೆ ನಮಗೆ, ಅಂದರೆ 27 ಇಲ್ಲಿ. ಬಟ್ ನಾನು ಇಲ್ಲೇ ತೊಗೋತಾ ಇದ್ದೇನೆ 10 ಹತ್ರ ಹತ್ರ 10 ಅಂದರೆ 10 ತೊಗೊಳ್ಳೋಣ. ಸೆಲ್ ₹39 ಇಲ್ಲಿ ಸಿಗ್ತಾ ಇದೆ ನನಗೆ. ಇಲ್ಲಿ ಹತ್ರ ಹತ್ರ 10 ಡಲ್ಟಾ ಅಂದರೆ ನಿಮ್ಗೆ ಇಲ್ಲಿ ಜಾಸ್ತಿ ರೈಟ್ ಆಗಿದೆ ನೋಡಿ. ಇಲ್ಲಿ ಒಂದು ಸ್ವಲ್ಪ ಕೆಳಗಡೆ, ಅಂದರೆ ಸ್ವಲ್ಪ ಇದು ರಿಸ್ಕ್ ಇರ್ಬೋದು, ಬಟ್ ನೋಡೋಣ ಹೆಂಗಿರುತ್ತೆ ಅಂತ. ಆ್ಯಡ್ ಇವೆರಡು ರಿಸ್ಕ್ ತೊಗೊಂಡ್ರೆ ನಮ್ಗೆ 4000 ಸಿಗುತ್ತೆ ಇನ್ ಅ ಮಂತ್. ಇದಕ್ಕಿಂತ ಹೊರಗಡೆ ಹೋದರೆ ನಮಗೆ ಲಾಸು, ಇದಕ್ಕಿಂತ ಹೊರಗಡೆ ಹೋದರೆ ನಮಗೆ ಲಾಸು. ಓಕೆ, ವಿಲ್ ಚೆಕ್ ವಿತ್ ಸ್ಟಿಮ್ಯುಲೇಟರ್ ಅಗೇನ್ ಮಾರ್ಚ್ನೇ ತಿಂಗಳು ಹೆಂಗೆ ಹೋಗುತ್ತೆ ಅಂತ. ಓಕೆ, ಇಲ್ಲಿ ನೋಡಿ, ಮಾರ್ಚ್ 1ನೇ ತಾರೀಕು 5 ನಿಮಿಷದ ಹೋಗ್ತಾ ಇದೆ. ಇಲ್ಲಿ ಜಸ್ಟ್ ಮೇಕ್ ಇಟ್ 1 ಸೊ ದಟ್ ಬೇಗ ಹೋಗುತ್ತೆ, ಒಂದೊಂದು ದಿವಸಕ್ಕೆ ತೋರಿಸುತ್ತೆ. 5ನೇ ತಾರೀಕು, 6ನೇ ತಾರೀಕು, 7, 11. ಈ ರೇಂಜ್ ಹೊರಗಡೆ ಹೋದರೆ ನಾವು ರಿಸ್ಕಲ್ಲಿ ಇರ್ತೀವಿ. ಈ ರೇಂಜ್ ದಾಟಿ 14, 15. ಇಲ್ಲೂ ಚೇಂಜ್ ಆಗ್ತಿರುತ್ತೆ ಡೈಲಿ ಪಿ ಆ್ಯಂಡ್ ಎಲ್. ನೀವು ನೋಡಿದ್ರೆ ನೋಡಿ, 39 ₹2 ಬಂದಿದೆ ಆಲ್ರೆಡಿ. ಇದು ₹47 ಇರೋದು ₹10 ಬಂದಿದೆ. 10, 11, ಇದನ್ನು 4 ಆಯಿತು. 21ನೇ ತಾರೀಕು ಆಲ್ಮೋಸ್ಟ್ ಇಲ್ಲಿ ₹1 ₹2 ಬಂದರೆ ನಾವು ಆಲ್ಮೋಸ್ಟ್ ಬುಕ್ ಮಾಡಿ ಅವಾಗೆ ಹೊರಗಡೆ ಬರ್ಬೋದು. ಅಥವಾ ₹2-3 ಇದ್ರೂ ವಿ ಕ್ಯಾನ್ ಈಸಿಲಿ ಬುಕ್ ಆ್ಯಂಡ್ ಕಮ್. ನೋಡಿ, ಹತ್ರ ಹತ್ರ 4000. ಇದು ಮಾರ್ಚ್. ಇವಾಗ ಜೂನ್ ತಿಂಗಳಲ್ಲಿ ಚೆಕ್ ಮಾಡೋಣ. ಅಂದರೆ ಜಾಸ್ತಿ ವೊಲಟಾಲಿಟಿ ಇತ್ತು ಅನ್ನೋ ಉದ್ದೇಶದಿಂದ ಅಷ್ಟೇ, ಯಾಕಂದರೆ ಜೂನಲ್ಲಿ ರಿಸಲ್ಟ್ ಬೇರೆ ಇತ್ತಲ್ಲ. ಸೊ ಜೂನ್ 1ಇಂದ ಜೂನ್ 27 ಇಸ್ ಎಕ್ಸ್ಪೈರಿ. ಓಕೆ, ಇಲ್ಲಿಂದ ನಿಮಗೆ ಜೂನಲ್ಲಿ ಜೂನ್ 27 ಈಸ್ ದ ಎಕ್ಸ್ಪೈರಿ. ಓಕೆ, ಹತ್ರ ಹತ್ರ ಇಲ್ಲಿ 1 ಡೇ ತೊಗೋತೀನಿ. ಇಲ್ಲಿ ನೋಡೋಣ ಏನು 10 ಡಾಲ್ಟಾ ಇರೋದು. ಇಲ್ಲಿದೆ ಜಾಸ್ತಿ ಜನ ರೈಟ್ ಮಾಡಿರೋದು. ಇದಕ್ಕಿಂತ ಕೆಳಗಡೆ ಹೋಗೋ ಸ್ವಲ್ಪ ಕಷ್ಟ, ಬಟ್ ವಿ ಆರ್ ಸ್ಟಿಲ್ ಫಾಲೋಯಿಂಗ್ ದ ಸೇಮ್ ರೂಲ್ಸು. 11 ಇದೆ, ಇಲ್ಲಿ 11 ಆದಮೇಲೆ 4 ಇದೆ. ನಾನು ಇಲ್ಲಿ ತೊಗೋತೀನಿ. ಸೆಲ್ 72, 12, 13, 10 ಇಲ್ಲ. ಸೊ 12 ತೊಗೊಂಡ್ಬಿಡ್ತೀನಿ ಇದನ್ನು ಸೆಲ್. ಓಕೆ, ಸೊ ಇಲ್ಲಿ ಮೋಸ್ಟ್ಲಿ 6ನೇ ಜೂನ್ 6, 7 ಎಲೆಕ್ಷನ್ ರಿಸಲ್ಟ್ಸ್ ಇತ್ತು. 4, 5, 6, 7 ಈ ರೇಂಜಲ್ಲಿ ಸ್ವಲ್ಪ ನಮ್ಗೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ವಿಲ್ ಸಿ ದಿಸ್. ಇಲ್ಲಿ ನೋಡಿ, ಈ ಏರಿಯಾದಲ್ಲಿ ಇಷ್ಟು ನಮಗೆ 4000 ಇದೆ ಪ್ರಾಫಿಟು. ಅಗೇನ್ ಈ ಒನ್ ಡೇನಲ್ಲಿ ಏನಾಗುತ್ತೆ ಅಂತ ನೋಡೋಣ. ಪ್ಲೇ ಅಂದರೆ ಒನ್ ಡೇ ಫಾರ್ವರ್ಡ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಫಸ್ಟ್ ಡೇ ₹200 ಲಾಸು,
₹5,000 ಲಾಸ್ ನೋಡಿ. ಯಾವತ್ತಿನ ದಿವಸ? 6ನೇ ತಾರೀಕು. ಸ್ಟಿಲ್ ಬಿ ಕೀಪಿಂಗ್ ದ ಸೇಮ್. ಅದನ್ನು ಹಂಗೆ ಇಟ್ಕೊಂಡ್ರೆ 7ನೇ ತಾರೀಕು, 10ನೇ ತಾರೀಕು ಮ್ಯಾಕ್ಸಿಮಮ್ ತೋರಿಸಿರೋದು ನಮಗೆ 5,000 ಲಾಸ್. ಬಟ್ ಎಟ್ ದ ಎಂಡ್ ಆಫ್ ದ ಮಂತ್ ಬರೀ ಅದು 6ನೇ ತಾರೀಕು ವೊಲಟಾಲಿಟಿ ಜಾಸ್ತಿ ಅಂದರೆ ಮೂವ್ಮೆಂಟ್ ಜಾಸ್ತಿ ಇರೋದ್ರಿಂದ ಆ ಥರ ತೋರಿಸಿದೆ. ಸ್ಟಿಲ್ 14th ಜೂನ್, 18th ಈ ಅಮೌಂಟ್ ಕಮ್ಮಿ ಆಗಿರುತ್ತೆ ಆಲ್ಮೋಸ್ಟ್. ಇದು P&L ನೋಡಿ, ಇಲ್ಲಿ ₹1 ಬಂದಿದೆ. ಇದು ಆಲ್ಮೋಸ್ಟ್ 72ರಿಂದ ₹1 ಬಂದಿದೆ, 83ರಿಂದ ₹3 ಬಂದಿದೆ. ಇದನ್ನು ಆವಾಗೇ ಬುಕ್ ಮಾಡಿ 15 ದಿನದಲ್ಲಿ ಮುಗಿಸ್ಬೋದು ಇದನ್ನು ಕತೆ. ಅಂದರೆ 15ನೇ ತಾರೀಕು, 16ನೇ ತಾರೀಕು. ಸೊ ಹತ್ರ ಹತ್ರ 2 ಲಾಟ್ಗೆ ಅಂದರೆ ಇದೊಂದು ಸೆಲ್ ಮಾಡೋಕ್ಕೆ ನಮಗೆ ಒಂದು ಎಷ್ಟು ಬೇಕು ಮಾರ್ಜಿನ್ನ ಚೆಕ್ ಮಾಡ್ತೀನಿ ರೀ. ಯೂಶ್ವಲಿ ಡನ್. ಹತ್ರ ನೋಡಿ, ಅಂದರೆ ನಮಗೆ ಬೇಕಾಗಿರೋ ಮಾರ್ಜಿನ್ ಇವಾಗ ಸಪೋಸ್ ನಾನು ನಿಫ್ಟಿನಲ್ಲಿ ಹೋದರೆ, ನಾವು 20 ಎಂಡ್ ಅಂದ್ಕೊಳ್ಳಿ. ಈ ತಿಂಗಳು ಎಂಡ್ ಅಂದರೆ ಜನವರಿ 30ನೇ ತಾರೀಕಿದೆ. ಇದರಲ್ಲೂ ಜನವರಿ 30ನೇ ತಾರೀಕು ಎಕ್ಸ್ಪೈರಿ. ಎರಡು ಸೆಲ್ ಮಾಡ್ತೀವಿ, ಒಂದು CE ಒಂದು PE. ಎಷ್ಟೆಷ್ಟು ಇರೋದು? ₹50 ಇರೋದು. ಹತ್ರ ಅಂದ್ಕೊಳ್ಳಿ. 50 ಅಂದರೆ ನಾನು 50 ಹಿಡಿತಾ ಇದ್ದೀನಿ. ಹತ್ರ 50 ಅಥವಾ 55. ಓಕೆ, ಅಲ್ಲಿ ತನಕ ಆಪ್ಷನ್ ಚೇಂಜ್ ಚೆಕ್ ಮಾಡಿದ್ರೆ ಅದು ಡಲ್ಟಾ ಗೊತ್ತಾಗುತ್ತೆ. ಬಟ್ ಅಂದಾಜಾಗಿ ತೊಗೊಳ್ಬೇಕಾದ್ರೆ 50-50 ತೊಗೊಳ್ಳೋಣ. ₹100 ಹತ್ರ ಅಂದಂಗೆ. ಎಷ್ಟು ತೊಗೊಳ್ಳಿ, ಮಾರ್ಜಿನ್ ಸೇಮ್ ಇರುತ್ತೆ. ಸೊ ಇಲ್ಲ 56. ಓಕೆ, 55 ಅಲ್ವಾ? PEC ಎರಡು ಸೆಲ್ ಮಾಡೋಕ್ಕೆ ನಮಗೆ ಮಾರ್ಜಿನ್ ಬೇಕು. ಫೈನಲ್ ಮಾರ್ಜಿನು 61,000. ಓಕೆ, ಎರಡು ಕಲಿಸಿ. ಇಲ್ಲ ಇನ್ನೂ ನಾವು ಕಮ್ಮಿ ಮಾಡ್ಕೋಬೇಕಂದ್ರೆ ದೇರ್ ಈಸ್ ಅ ಚಾನ್ಸ್ ಇದೆ. ಅದೇನು ಮಾಡಬೇಕು, ಇದನ್ನು ಒಂದೆರಡು ಲಾಟು ಬೈ ಮಾಡಬೇಕು. ಹತ್ರದಂದರೆ ಜಸ್ಟ್ ಇವು 55 ಇದೆಯಲ್ಲ, ಒಂದು ₹5 ಬೈ ಮಾಡೋಣ. ₹5 ಬೈ ಮಾಡಿದ್ರೆ ಏನಾಗುತ್ತೆ ನಮಗೆ? ಇನ್ನೂ ಮಾರ್ಜಿನ್ ಕಮ್ಮಿನಲ್ಲಿ ಮಾಡ್ಬೋದು. ನೋಡಿ, ₹5 ಇರೋದು ತೊಗೋತೀನಿ ನಾನು. 61 ತೋರಿಸ್ತಾ ಇದೆಯಲ್ಲ ಸದ್ಯಕ್ಕೆ. ಇವಾಗ ನೋಡಿ, ₹5 ಹತ್ರ ₹5 ಒಂದು ಬೈ ಮಾಡ್ತಾ ಇದ್ದೇನೆ. ಅಂದರೆ ₹5 ಇದರಿಂದ ಹೋಗುತ್ತೆ ಅಂದಂಗೆ. ಇನ್ನೊಂದನ್ನು ಬೈ ಮಾಡ್ತೀನಿ. PE ಇಲ್ಲೂ ₹5. ಈಗ ನೋಡಿ, ₹54 ಆಯ್ತಲ್ಲ ಮಾರ್ಜಿನ್ ನಿಮಗೆ. ಫಸ್ಟ್ 54,000 ಆಯಿತು, 61 ಇತ್ತು, 50, ಇವಾಗ 54. ಈಗ ಇದನ್ನೊಂದು ಆ್ಯಡ್ ಮಾಡಿದ್ರೆ ಇನ್ನೂ ಕಮ್ಮಿ ಆಗುತ್ತೆ ನಮಗೆ. ಸೊ ಹತ್ರ 8 ಇದೆ ಲಾಸ್ಟ್ ಮ್ಯಾಕ್ಸಿಮಮ್ಮು. ಸೊ 8 ತೊಗೊಳ್ಬಿಡೋಣ. ಓಕೆ, 8. ಸೊ ಇವಾಗ ಈ ಮಾರ್ಜಿನಲ್ಲಿ ಆಲ್ಮೋಸ್ಟು 54,000 ಬರ್ತಾಯಿದೆ. ಅಂದರೆ 60,000 ಆಗೋದು 54,000 ಬರ್ತಾಯಿದೆ. ಅಥವಾ ಎರಡನ್ನು ನಾವು ತೆಗೆದ್ರೆ 61 ಬರ್ತಾಯಿದೆ ಅಲ್ವಾ? PECನೇ ಇದೆ. ಓಕೆ, PEC ಹಾಂ, 56,000 ಹತ್ರ ಭಾಳ ಡಿಫ್ರೆನ್ಸ್ ಏನಿಲ್ಲ. ಬಟ್ ಇಷ್ಟನ್ನು ಉಳಿಸ್ಬೇಕಾದ್ರೆ 54 ಮಾಡ್ಬೋದು. ಅಥವಾ ಇದು ಒಂದೊಂದೇ ತೊಗೋಬೇಕಂದ್ರೂ 61,000. 60,000ಕ್ಕೆ ನಮಗೆ ಟೋಟಲ್ ಆಗಿ ನಾವು ಪ್ರೀಮಿಯಂ ಕಲೆಕ್ಟ್ ಮಾಡಿರೋದು 2,500. ಇದು ಇವಾಗ 10-11 ಇದೆ, ಮಧ್ಯದಲ್ಲಿದ್ದೀವಿ ಅಂತ ಇಷ್ಟು ತೋರಿಸ್ತಾ ಇದೆ. ಬಿಗಿನಿಂಗಲ್ಲಿ ತೋರಿಸಿದ್ರೆ ಅಟ್ಲೀಸ್ಟ್ 4,000 ಅಂದ್ಕೊಳ್ಳಿ. ಸೊ 60,000ಕ್ಕೆ 4,000. 60,000ಕ್ಕೆ 4,000 ಅಂದರೆ 100ಕ್ಕೆ ಎಷ್ಟಾಗುತ್ತೆ? ಅಥವಾ 60,000 ಹತ್ರ 60 ಹಿಡಿಯೋಣ. 60,000ಕ್ಕೆ ನಮಗೆ 60,000ಕ್ಕೆ 4,000 ಅನ್ನ. ಸೊ 100ಕ್ಕೆ ಎಷ್ಟು ಅಂದರೆ ಎಷ್ಟು ಬರುತ್ತೆ? 100 ಇಂಟು 4,000 ಬಂದಂಗಲ್ಲ. 4,000 ಇಷ್ಟಕ್ಕೆ ಡಿವೈಡೆಡ್ ಬೈ 60,000. ಸೊ 6% ಹತ್ರ. ಸೊ ಇಷ್ಟು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ವಿ ಆರ್ ಜಸ್ಟ್ ಗೆಟಿಂಗ್ ದಟ್. ನಾವು 3%, 4% ಬಂದ್ರೂ ಸಾಕು, ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ವಿ ಕ್ಯಾನ್ ಪ್ಲ್ಯಾನ್. ಇದು ನಂದು ಉದ್ದೇಶ. ಇನ್ನೂ ಏನಾದರೂ ಹೆಚ್ಚಿನ ಡೌಟ್ಸ್ ಇದ್ದರೆ